ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಇವತ್ತು ಏಪ್ರಿಲ್ 7ನೇ ತಾರೀಕು. ಈಗಾಗಲೇ ಗೊತ್ತಿತ್ತು, ಆದರೆ ಈಗಲೂ ಕೂಡ ಇವತ್ತಿನ ಪರಿಸ್ಥಿತಿ ಹೇಗೆ ಅಂತ ಇವತ್ತು ಮುಂಜಾನೆ 6 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ರಾಜ್ಯಾದ್ಯಂತ ಸಾರಿಗೆ ಸಂಚಾರ ಕಂಪ್ಲೀಟ್ ಸ್ತಬ್ಧವಾಗಿದೆ. ರಸ್ತೆಗಿಳಿದಿಲ್ಲ KSRTC, BMTC ಬಸ್ಸುಗಳು. ಬ್ರೇಕಿಂಗ್ ನ್ಯೂಸ್. ಬಸ್ ನಿಲ್ದಾಣಗಳು ಖಾಲಿ ಹೊಡಿತಾ ಇದೆ. ಪ್ರಯಾಣಿಕರಿಗೆ ತಟ್ಟಿದೆ ಬಸ್ ಬಂದಿನ ಬಿಸಿ. ಬಸ್ ಸಿಗದೆ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ. ಪ್ರತಿ ಬಾರಿಯೂ ಅಫ್ಕೋರ್ಸ್ ಈ ಥರದ್ದು ನಡೆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಅದರ ಬಿಸಿ ಅಂತೂ ಅವ್ರಿಗೆ ಗ್ಯಾರಂಟಿ ತಟ್ಟುತ್ತೆ. ಖಾಸಗಿ ಬಸ್ ಮತ್ತು ಆಟೋ ಇದಷ್ಟೇ ಆಪ್ಷನ್ ಇರೋದೀಗ ಮೊರೆ ಹೋಗಿದ್ದಾರೆ ಜನರು ಕೂಡ. ಅದು ಬೆಂಗಳೂರನ್ನೂ ಒಳಗೊಂಡು ರಾಜ್ಯದ ಹಲವಾರು ಜಿಲ್ಲೆಯ, ಹಲವಾರು ನಗರದ, ಹಲವಾರು ಬಸ್ ನಿಲ್ದಾಣಗಳ ಕಥೆ ಸೇಮ್ ಟು ಸೇಮ್. ಅಂದರೆ ಖಾಲಿ, ಯಾವುದೇ KSRTC ಬಸ್ಗಳು ಕಾಣಿಸ್ತಿಲ್ಲ. ಯಾವುದೇ ನಗರ ಪ್ರದೇಶದಲ್ಲಿ ಓಡಾಡುವ, ಅದು ಬೆಂಗಳೂರಾಗಿರಲಿ, ಮೈಸೂರಾಗಿರಲಿ, ಧಾರವಾಡ ಆಗಿರಲಿ, ಹುಬ್ಬಳ್ಳಿ ಆಗಿರಲಿ, ತುದಿ ಬೀದರ್ ಆಗಿರಲಿ, ಕೆಳಗಡೆ ಚಾಮರಾಜನಗರ ಆಗಿರಲಿ, ಎಲ್ಲ ಭಾಗದ ದೃಶ್ಯಾವಳಿಗಳು ಕೂಡ ನಿಮಗೆ ಹಾಗೆ ಕಾಣಿಸುತ್ತೆ. ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳು ಇಲ್ಲ. ಡಿಪೋದಲ್ಲಿ ಅಷ್ಟೇ ಬಸ್ಗಳನ್ನು ನೋಡೋಕ್ಕೆ ಸಾಧ್ಯ. ಅದು ಬಿಟ್ಟರೆ ಖಾಸಗಿ ಬಸ್ಗಳು ಬಸ್ ನಿಲ್ದಾಣದ ಒಳಗೆ ಬರ್ತಿರುವಂಥ ದೃಶ್ಯವು ಕೂಡ ನಡೀತಾ ಇದೆ. ಮೆಜೆಸ್ಟಿಕ್, ಬೆಂಗಳೂರಿನ ಡಬಲ್ ರೋಡಲ್ಲಿರುವಂಥ ಶಾಂತಿನಗರ ಮತ್ತು ಮೈಸೂರು ಕಡೆ ಹೋಗುವ ಸ್ಯಾಟಲೈಟ್ ಬಸ್ ನಿಲ್ದಾಣ, ಅಥವಾ ಇನ್ನು ಪೀಣ್ಯ ಕಡೆ ಹೋಗುವಂತಹ ಅಲ್ಲಿಯ ಕತೆ ಯಾವುದೇ ಆಗಿರಲಿ, ಎಲ್ಲ ಬಸ್ ನಿಲ್ದಾಣದ ಸ್ಥಿತಿ ಅದೇ ಆಗಿರುತ್ತೆ. ಇಲ್ಲ ಆಟೋ ಇರುತ್ತೆ, ಪ್ರೈವೇಟ್ ಕ್ಯಾಬ್ಸ್ ಇರುತ್ತೆ, ಇಲ್ಲ ಪ್ರೈವೇಟ್ ಬಸ್ಗಳು ಓಡಾಡ್ತಿರುತ್ತೆ. ಅದು ಬಿಟ್ಟರೆ ಜನ ಇದ್ದೇ ಇರ್ತಾರೆ. ಸೊ ಇದಿಷ್ಟು ರಾಜ್ಯಾದ್ಯಂತ ಸಾರಿಗೆ ಸಂಚಾರ ಸ್ತಬ್ಧವಾಗಿರೋ ಹಿನ್ನೆಲೆಯಲ್ಲಿ 4 ನಿಗಮಗಳ ಆ ಎಲ್ಲ ನೌಕರರು ಪ್ಲಸ್ ಬೆಂಗಳೂರಿನ BMTC ಈ ಎಲ್ಲ ಕಡೆ ಸಾರಿಗೆ ನೌಕರರು ಇವತ್ತು ತಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಮುಷ್ಕರವನ್ನು, ಅನಿರ್ದಿಷ್ಟಾವಧಿ ಮುಷ್ಕರ, ಇವತ್ತು ಒಂದೇ ದಿನ ಇಲ್ಲ, ನೆನಪಿಟ್ಕೊಳ್ಳಿ, ಇವತ್ತಿಂದ ಶುರುವಾಗಿದೆ. ಎಲ್ಲಿ ತನಕ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸೋಲ್ಲೋ ಅಲ್ಲಿ ತನಕ ನಾವು ಕರ್ತವ್ಯಕ್ಕೆ ಹಾಜರಾಗಲ್ಲ. ನೀವು ನೋಟಿಸಾರು ಕೊಡಿ, ಎಸ್ಮಾರು ಜಾರಿ ಮಾಡಿ, ಇನ್ಯಾವುದೋ ಖಡಕ್ ಸ್ಟ್ರಿಕ್ಟ್ ರೂಲಾರು ಮಾಡಿ, ನಾವಂತೂ ಬರಲ್ಲ ಅಂತಿದ್ದಾರೆ ಆ ಎಲ್ಲ ಸಾರಿಗೆ ನೌಕರರು. ಲೆಟ್ಸ್ ಗೋ ಲೈವ್. 8 ಗಂಟೆ ಆಯಿತು. ಈ ಕ್ಷಣ ಹೇಗಿದೆ ಬೆಂಗಳೂರಿನ ಆ ಎಲ್ಲ ನಿಲ್ದಾಣಗಳು ಅಂತ ನಾವಿದೀಗ ಲೈವ್ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ನನ್ನ 3 ಜನ ಸಹೋದ್ಯೋಗಿಗಳು ಬೆಂಗಳೂರಿನ 3 ಭಾಗದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಹೃದಯ ಭಾಗ ಅಂದರೆ ಮೆಜೆಸ್ಟಿಕ್, ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ನನ್ನ ಸಹೋದ್ಯೋಗಿ ಮುನಿರಾಜು ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ಸ್ಟೇಷನ್ ಇಂದ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮುನಿರಾಜು. ಇನ್ನು ಬೆಂಗಳೂರಿನ ಯಶವಂತಪುರ ಬಸ್ ನಿಲ್ದಾಣದಿಂದ ದಶರಥ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ದಶರಥ್. ನೇರ ಮೆಜೆಸ್ಟಿಕ್ ಹೋಗ್ತಿದ್ದೀನಿ. ಮುನಿರಾಜು, ಬೆಳಗ್ಗೆಯಿಂದ ಮೆಜೆಸ್ಟಿಕ್ ಅಂದ ಕೂಡಲೇ ನಮ್ಮ ಕಣ್ಣು ಮುಂದೆ ಬರೋದು ಬಸ್ ಓಡಾಡ್ತಿರುತ್ತೆ ಗಂಗಾಧರ್, ಅಥವಾ ಜನ ಅಂತೂ ಇದ್ದೇ ಇರ್ತಾರೆ. ಇವತ್ತು ಬಸ್ಸಿನ ಸಂಖ್ಯೆ ಕಡಿಮೆ ಆಗಿದೆ, ಜನಕ್ಕೆ ಗೊತ್ತುಂಟು. ಆದರೆ ಪ್ರತಿನಿತ್ಯ ಅವ್ರ ಕೆಲಸ ಕಾರ್ಯಗಳು ಹೋಗಲೇಬೇಕು, ಹಾಗಾಗಿ ಅನಿವಾರ್ಯತೆ ಅವ್ರು ಬಂದೇ ಬರ್ತಾರೆ ಬಸ್ ನಿಲ್ದಾಣಕ್ಕೆ. ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಿದೆ ನಿಜ, ಆದರೆ ಅದು ರೀಚ್ ಆಗೋಕ್ಕೆ ಸಾಧ್ಯ ಆಗಿದೆಯಾ ಜನರ ಎಕ್ಸ್ಪೆಕ್ಟೇಷನ್ಸ್ಗೆ? ಈಗಿನ ಪರಿಸ್ಥಿತಿ ಹೇಗಿದೆ ಗಂಗಾಧರ್? ಎಸ್ ಹರೀಶ್, ಏನು ಸಾರಿಗೆ ನೌಕರರು ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟು ಇವತ್ತು ಅವರೆಲ್ಲೂ ಕೂಡ ಕೆಲಸಕ್ಕೆ ಬಂದಿಲ್ಲ, ಬಸ್ಗಳು ಕೂಡ ರೋಡ್ಗೆ ಇಳಿದ. ಇದರ ಮಧ್ಯೆ ಪರ್ಯಾಯವಾಗಿ ಈಗ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದೆ. ಅದು ಸರಿಯಾದಂತಹ ಕಾರ್ಯರೂಪಕ್ಕೆ ತರುವಲ್ಲಿ ಅಧಿಕಾರಿಗಳು ವಿಫಲರಾಗಿರುವಂಥದ್ದು. ಈಗ ಸದ್ಯ ಮೆಜೆಸ್ಟಿಕ್ನ ನಿಲ್ದಾಣದಲ್ಲಿ ಒಂದೊಂದೇ ಬಸ್ಗಳನ್ನ ಪ್ಲಾಟ್ಫಾರ್ಮ್ ತರೋ ನಿಟ್ಟಿನಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಪ್ಲಾಟ್ಫಾರ್ಮ್ನಲ್ಲಿ ನೋಡಬಹುದು ಅಧಿಕಾರಿಗಳ ಆಟೋಗಳನ್ನ ಮತ್ತೆ ಬಸ್ಗಳನ್ನ ನಿಲ್ಲಿಸ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಒಂದೊಂದೇ ಖಾಸಗಿ ಬಸ್ಗಳನ್ನ ಅಧಿಕಾರಿಗಳು ಈಗ ಪ್ಲಾಟ್ಫಾರ್ಮ್ಗೆ ತರ್ತಾ ಇರುವಂಥದ್ದು. ಸದ್ಯ ಈಗ BMTC ಅಧಿಕಾರಿಗಳು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ ಇದ್ರ ಬಗ್ಗೆ ಹೇಳಿ. ಸರ್, ಈಗ ಪ್ರೈವೇಟ್ ಬಸ್ಸಸ್ ಬಗ್ಗೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ?
ಪ್ರೈವೇಟ್ ಬಸ್ಗಳ ಬಗ್ಗೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಿ ಹೇಗೆ ಅಂತ ಸರ್ ಈಗ ವ್ಯವಸ್ಥೆ ಇದೆ? ಪ್ರೈವೇಟ್ ಬಸ್ಗಳು ಅಂದರೆ ಇವತ್ತಿನ ಏನು ಮುಷ್ಕರ ಸ್ಟಾರ್ಟ್ ಆಗಿದೆ, ಆ ಮುಷ್ಕರ ಪರ್ಯಾಯ ವ್ಯವಸ್ಥೆಯಾಗಿ ಎಲ್ಲ ಕಡೆ ಪ್ರೈವೇಟ್ ಬಸ್ಸುಗಳು ಆಪ್ರೇಟ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಅಲೋ ಮಾಡಿದ್ದೇವೆ, ಪರ್ಮಿಟ್ ಕೊಟ್ಟಿದ್ದೇವೆ. ಆಟೋ ರಿಕ್ಷಾಗಳಿಗೆ ಆಪ್ರೇಟ್ ಮಾಡ್ತಿದ್ದಾರೆ, ಟ್ಯಾಕ್ಸಿಗಳು ಆಪ್ರೇಟ್ ಮಾಡ್ತಿದ್ದಾರೆ, ಮ್ಯಾಕ್ಸಿಗೆ ಆಪ್ರೇಟ್ ಮಾಡ್ತಿದ್ದಾರೆ. ಎಲ್ಲ ಬೆಂಗಳೂರು ನಗರದ ಎಲ್ಲ ಭಾಗಗಳಿಂದ ಎಲ್ಲ ಕಡೆ ಪ್ರಯಾಣಿಕರನ್ನು ಸಾಗಿಸ್ತಿದ್ದಾರೆ. ಇದರಿಂದ ಯಾರಿಗೆ ಏನು ಅಡಚಣೆ ತೊಂದರೆ ಏನೂ ಆಗಿಲ್ಲ, ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಸರ್ ಈಗ ಬೆಳಗ್ಗೆಯಿಂದ ಕೂಡ 5 ಗಂಟೆಯಿಂದಲೂ ಕೂಡ ಪ್ರಯಾಣಿಕರೇನಿದ್ದಾರೆ ಅವರು ಅಲ್ಲಿ ಕಾಯ್ತಾ ಇರುವಂಥದ್ದು, ಅವನಿಗೆ ಬೇಕಾದಂಥ ವ್ಯವಸ್ಥೆ ಅಂದರೆ ಬಸ್ಗಳನ್ನು ನಿಲ್ಲಿಸ್ಕೊಂಡು ಅವ್ರು ಕಳಿಸುವಂಥದ್ದಾಗಿರ್ಬೋದು, ಅದು ಬೆಳಗ್ಗೆಯಿಂದ ಆಗಿರಲಿಲ್ಲ. ಅದ್ರ ಬಗ್ಗೆ ಏನಾದ್ರು ಅಧಿಕಾರಿಗಳಿಗೆ ಹೇಳಿ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ? ಏನಿಲ್ಲ, ಬೆಳಗ್ಗೆಯಿಂದ 5 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಪ್ರಯಾಣಿಕರು ಬೇರೆ ಸ್ಥಳದಿಂದ ಬಂದು ಇಳಿದ ತಕ್ಷಣ ಅವರಿಗೆ ವ್ಯವಸ್ಥೆ ಆಗಿದೆ. ಅವ್ರ ಮನೆಗಳಿಗೆ ಸುರಕ್ಷಿತವಾಗಿ ಬಸ್ ಹೋಗುತ್ತೆ ಅಂತ. ಸರ್ ಇನ್ನೊಂದು ಆರೋಪ ಇರುವಂತದ್ದು, ಖಾಸಗಿ ಬಸ್ಗಳಲ್ಲೂ ಕೂಡ ಒಂದು ಹೆಚ್ಚು ಹಣ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪ. ಅದ್ರ ಬಗ್ಗೆ ಅದು ಚಾಲಕರಿಗೆಲ್ಲ ಹೇಳಿದ್ದೀರಾ? ಎಲ್ಲ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೇವೆ, ತಿಳುವಳಿಕೆ ಕೊಟ್ಟಿದ್ದೇವೆ. ಯಾರು ಎಕ್ಸ್ಟ್ರಾ ಚಾರ್ಜ್ ತಗೊಳ್ಳೋಂಗಿಲ್ಲ. ಇಲ್ಲಿವರೆಗೆ ಯಾವ್ದು ಸಾರ್ವಜನಿಕ ಇನ್ನೂವರೆಗೆ ಅಂತದ್ದು ಏನು ಕಂಪ್ಲೇಂಟ್ ಬಂದಿಲ್ಲ. ಅಂತದೇನು ಕಂಪ್ಲೇಂಟ್ ಬಂದ್ರೆ ನಾವು ಇಮಿಡಿಯೇಟ್ ಅದನ್ನ ಅಟೆಂಡ್ ಮಾಡ್ತೀವಿ. ಸರ್ ಈಗ ಬೇರೆ ಊರುಗಳಿಂದ ಬಂದಿರ್ತಾರೆ ಪ್ರಯಾಣಿಕರು, ಅವರಿಗೆ ಗೊತ್ತಾಗಲ್ಲ ಬಸ್ಗಳು ಎಲ್ಲಿದೆ ಏನಂತ, ಅವರಿಗೆ ಒಂದು ಮೈಕ್ ಮೂಲಕ ಹೇಳುವಂತದ್ದಾಗಿರ್ಬೋದು. ಆತರ ಏನಾದ್ರು ಬಸ್ಗಳು ಎಲ್ಲಿದೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ರೆ ಅಂತವ್ರು ಈ ರೂಟಲ್ಲಿ ಅಂತ ಆತರ ವ್ಯವಸ್ಥೆ ಆಗಿದೆ ಏನಂತ ಈಗೆಲ್ಲ ನಾವು ಎಲ್ಲ ಸಾರ್ವಜನಿಕ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇವೆ. ಮಾಧ್ಯಮದ ಮೂಲಕ ಎಲ್ಲ ಕಡೆ ನಾವು ನಿನ್ನೆಯಿಂದ ಎಲ್ಲ ಕಡೆ ಪ್ರಚಾರ ಕೊಟ್ಟಿದ್ದೇವೆ. ಸಾರ್ವಜನಿಕರಿಗೆ ತಿಳುವಳಿಕೆ ಆಗಿದೆ, ನೀಡಿದ್ದೇವೆ. ಎಸ್ ಹರೀಶ್, ಅಂದ್ರೆ ಅವ್ರು ಈಗಾಗಲೇ ನಾವು ಬೆಳಗ್ಗೆಯಿಂದಲೂ ಕೂಡ ಏನ್ ಬೇಕು ವ್ಯವಸ್ಥೆ ಖಾಸಗಿ ಬಸ್ಗಳಿಂದ ಅವ್ರಿಗೆ ಬೇಕಾದ ವ್ಯವಸ್ಥೆನ ನಾವು ಮಾಡ್ಕೊಳ್ತಾ ಇದ್ದೀವಿ. ಸದ್ಯ ಇನ್ನೂ ಏನು ಈ ಸಮಸ್ಯೆ ಇದೆ ಅದು ಮತ್ತೆ ರಿಪೀಟ್ ಆಗಲ್ಲ, ಅದು ಬೇಕಾದಂತ ವ್ಯವಸ್ಥೆಗಳನ್ನ ಈಗ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹರೀಶ್ ನಾಗರಾಜ್. ಮೆಜೆಸ್ಟಿಕ್ ಇಂದ ನೇರವಾಗಿ ಕಲಾಸಿಪಾಳ್ಯ ಕಡೆ ಹೋಗ್ತಿದ್ದೀನಿ. ನನ್ನ ಸಹೋದ್ಯೋಗಿ ಮುನಿರಾಜು ಲೈವ್ ಜಾಯಿನ್ ಆಗ್ತಿದ್ದಾರೆ ಕಲಾಸಿಪಾಳ್ಯದಿಂದ. ಮುನಿರಾಜು, ಕಲಾಸಿಪಾಳ್ಯ ಅಂದ ತಕ್ಷಣ ಸಿಟಿ ಬಸ್ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಓಡಾಡುವಂತಹ ಬಸ್ ಸ್ಟೇಷನ್ ಅದು. ಬೆಳಗ್ಗೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಹರೀಶ್, ಇವತ್ತೇನು ಸಾರಿಗೆ ನೌಕರರೊಂದು ಮುಷ್ಕರ ಇದೆ, ಈ ಪ್ರಯುಕ್ತವಾಗಿ ಇವತ್ತು ಕಲಾಸಿಪಾಳ್ಯದ ಒಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಹ ಒಂದು ಪ್ರಯಾಣಿಕರು ಹೆಚ್ಚಾಗಿರ್ತಾರೆ ಒಂದು ನಿರೀಕ್ಷೆ ಇತ್ತು. ಆದ್ರೆ ಬೆಳಗ್ಗೆಯಿಂದಲೂ ಸಹ ಈಗ ನಾವು ನೋಡ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿನ ಪರಿಸ್ಥಿತಿ. ಏನು ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಇಲ್ಲಿನ ಬಸ್ ನಿಲ್ದಾಣ ಒಂದು ರೀತಿ ಬಿಗೋ ಅನ್ನುವಂತ ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಖಾಸಗಿ ಬಸ್ ನಿಲ್ದಾಣ ಕಡೆಗೆ ಸಹ ಪ್ರಯಾಣಿಕರು ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಈಗ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ BMTC ಬಸ್ ಬೆಂಗಳೂರಿನಲ್ಲಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಖಾಸಗಿ ಬಸ್ಗಳಿಗೂ ಸಹ ಒಂದು ಪ್ರಯಾಣಿಕರ ಕೊರತೆ ಎದುರಾಗ್ತಾ ಇದೆ ಅಂತ ಈಗ ಇಲ್ಲಿನ ಚಾಲಕ ಮತ್ತು ನಿರ್ವಾಹಕರು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಲೋಕಲ್ ಬಸ್ ಇದ್ರೇನೆ ಒಂದು ಬೇರೆ ಬೇರೆ ಒಂದು ಸಾರಿಗೆ ಬಸ್ಗಳಿಗೆ ಒಂದು ಜನ ಬರ್ತಿರ್ತಾರೆ ಮತ್ತೆ ಪ್ರಯಾಣಿಕರು ಬರ್ತಾರೆ ಅಂತೇಳಿ ಒಂದು ವಾದ ಇಲ್ಲಿ ಚಾಲಕ ಮತ್ತು ನಿರ್ವಾಹಕರು ಮಾಡ್ತಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಕೊಳ್ಳೇಗಾಲ, ಚಾಮರಾಜನಗರ, ಕೋಲಾರ ಹಾಗೂ ಚಿಂತಾಮಣಿ ಕಡೆ ಒಂದು ಸಾಕಷ್ಟು ಪ್ರೈವೇಟ್ ಬಸ್ಗಳು ಇಲ್ಲಿಂದ ಪ್ರತಿನಿತ್ಯ ಸಂಚಾರವನ್ನು ಮಾಡ್ತಿರ್ತವೆ. ಆದ್ರೆ ಬೆಳಗ್ಗೆ ಅರ್ಧ ಗಂಟೆಯಿಂದಲೂ ಸಹ ಒಂದು ಬಸ್ ಲೋಡ್ ಮಾಡೋದಕ್ಕೆ ಸುಮಾರು ಮುಕ್ಕಾಲು ಗಂಟೆ ಆಗುತ್ತೆ. ಆದ್ರೆ ಬಸ್ಗಳಿಗೆ ಪ್ರಯಾಣಿಕರು ಮಾತ್ರ ಬರ್ತಾ ಇಲ್ಲ. ಪ್ರತಿನಿತ್ಯ 40% 50% ಜನ ಇಲ್ಲಿ ಬಸ್ಗಳಿಗೆ ಬರ್ತಾ ಇದ್ರು. ಆದ್ರೆ ಇವತ್ತು ಕೇವಲ 15% ಜನ ಬಂದ್ರೆ ಅದೇ ಹೆಚ್ಚಾಗಿದೆ. ಸುಮಾರು ನಾವು ಗಂಟೆಗಟ್ಟಲೆ ಕಾದ್ರೂ ಸಹ ಇಲ್ಲಿ ಪ್ರಯಾಣಿಕರನ್ನ ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಚಾಲಕ ಮತ್ತು ನಿರ್ವಾಹಕರು ಒಂದು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ಯಾವುದೇ ಬಸ್ಗಳ ಸಂಖ್ಯೆಯಲ್ಲಿ ನಾವು ಕೊರತೆಯನ್ನು ಮಾಡಿಲ್ಲ. ಪ್ರತಿನಿತ್ಯ ಓಡಿಸಿದಂತೆ ಇವತ್ತು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳನ್ನು ನಾವು ಇವತ್ತು ಚಲಾವಣೆ ರಸ್ತೆಗೆ ಇಳಿಸಿದ್ವಿ. ಆದ್ರೂ ಸಹ ಎಲ್ಲೊಂದ್ ಕಡೆ ಪ್ರಯಾಣಿಕರು ಪ್ರೈವೇಟ್ ಬಸ್ಗಳ ಕಡೆ ಮುಖ ಮಾಡ್ತಾ ಇಲ್ಲ ಅಂತೇಳಿ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಮತ್ತೆ ಈಗಾಗಲೇ ಸಾರಿಗೆ ಇಲಾಖೆ ಮಾತಾಡಿಸಬಹುದಾ ಅಲ್ಲಿ ಜನರನ್ನ ಒಂದು ತಾತ್ಕಾಲಿಕ ಪರ್ಮಿಟ್ ಕೊಟ್ಟಿದ್ರು ಸಹ ಖಂಡಿತ ಈಗ ನಮ್ಮ ಜೊತೆ ಕೆಲವರು ಇದ್ದಾರೆ, ಅವ್ರದ್ದು ಮಾತಾಡ್ಬೋದು. ಇವತ್ತು ಯಾವ ರೀತಿಯಿಂದ ಇವತ್ತು ಬಸ್ ವ್ಯವಸ್ಥೆ ಇದೆ ಮತ್ತೆ ಪ್ರಯಾಣಿಕರು ಬರ್ತಿದ್ದಾರೆ ಹೇಗೆ ಅಂತೇಳಿ? ಸರ್, ನಮ್ಮ ಎಲ್ಲಾ ಖಾಸಗಿ ಬಸ್ಗಳು ಆಪರೇಟ್ ಆಗ್ತಾ ಇದೆ ಸರ್. ಮತ್ತೆ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಇದೆ ಸರ್. ಮೊದಲಿಗಿಂತ ಲೆಕ್ಕ ಹಾಕಿದ್ರೆ ತೀರಾ ಕಡಿಮೆ ಇದೆ. ಯಾಕೆಂತಂದ್ರೆ BMTC ಬಸ್ಗಳಿಲ್ಲ. BMTC ಬಸ್ಗಳಿದ್ರೇನೆ ಸುತ್ತಮುತ್ತ ರಾಜ್ಯದಿಂದ ಇಲ್ಲಿಗೆ ಜನ ಬರ್ತಾರೆ. ಆ ಬಸ್ಗಳಿಂದ ನಮ್ಮ ಬಸ್ಗಳು ಲೋಡ್ ಆಗುತ್ತೆ. ಆದ್ರಿಂದ ಎಷ್ಟು ಲೋಡ್ ಮಾಡೋದಕ್ಕೆ ಮತ್ತೆ ರೇಟ್ ಏನು ಜಾಸ್ತಿ ಆಗಿದೆ? ಇಲ್ಲ ಸರ್, ರೇಟ್ ಎಲ್ಲ ಮಾಮೂಲಿ ಇದೆ. ಇರೋ ಪ್ಯಾಸೆಂಜರೇ ಬರ್ತಾ ಇಲ್ಲ, ರೆಗ್ಯುಲರ್ ಪ್ಯಾಸೆಂಜರೇ ಬರ್ತಾ ಇಲ್ಲ ನಮಗೆ. ಮತ್ತೆ ಈಗ ಎಕ್ಸ್ಟ್ರಾ ಬಸ್ ಏನಾದ್ರು ಓಡಿಸ್ತಾ ಇರೋದಿಲ್ಲ? ಇಲ್ಲ ಸರ್, ಇಲ್ಲ. ಇರೋ ಬಸ್ಗಳಿಗೆ ಅರ್ಧ ಲೋಡ್ ಕಡಿಮೆ ಇರೋದ್ರಿಂದ ನಾವು ಎಕ್ಸ್ಟ್ರಾ ಬಸ್ಗಳ ಇವಾಗ ಹಾಕಕ್ಕಾಗಲ್ಲ. ಇದು ಇಲ್ಲಿನ ಏನು ಚಾಲಕರು ಹೇಳ್ತಿರುವಂತದ್ದು. ಈಗಾಗಲೇ ನಾವು ಎಕ್ಸ್ಟ್ರಾ ಬಸ್ಸೇ ಇಲ್ಲ, ಯಾಕಂದ್ರೆ ಇರೋ ಬಸ್ಗಳಿಗೆ ಪ್ರಯಾಣಿಕರು ಬರ್ತಾ ಇಲ್ಲ ಅಂತೇಳಿ ಅವರು ಸಹ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹರೀಶ್, ಓಕೆ ಮುನಿರಾಜು, ಕಲಾಸಿಪಾಳ್ಯದಿಂದ ಯಶವಂತಪುರ TTMC ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿ ದಶರಥ್ ನೇರ ಸಂಪರ್ಕದಲ್ಲಿದ್ದಾರೆ. ದಶರಥ್, ಯಶವಂತಪುರದ ಬಸ್ ನಿಲ್ದಾಣದ ಕಥೆ ಏನು ಇವತ್ತು ಬೆಳಗ್ಗೆ?
ಹರೀಶ್, ನಾವು ಯಶವಂತಪುರದಲ್ಲಿ ಎರಡು ರೀತಿಯ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿಂದ ಹೋಗೋ ಬಸ್ಗಳಿದಾವೆ, ಆದ್ರೆ ಪ್ರಯಾಣಿಕರಿಲ್ಲ. ಪ್ರಯಾಣಿಕರು ಹೋಗ್ಬೇಕು ಅನ್ನೋ ಜಾಗಕ್ಕೆ ಬಸ್ಗಳಿಲ್ಲ. ಸೊ ಈ ರೀತಿಯ ದ್ವಂದ್ವ ಮತ್ತು ಸಮಸ್ಯೆ ಕಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಇದ್ದಾರೆ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾದ್ರೂ ಕೂಡ ಬಸ್ ಫುಲ್ಫಿಲ್ ಆಗೋದಿಲ್ಲ. ಯಾಕಂದ್ರೆ ಯಶವಂತಪುರದಿಂದ ಕನೆಕ್ಟ್ ಆಗುವಂತ ಜಿಲ್ಲೆಗಳು ಹೆಚ್ಚು ಕಮ್ಮಿ 23-25 ಜಿಲ್ಲೆಗಳಿಗೆ ಕನೆಕ್ಟ್ ಆಗುವಂತ ಪ್ರಮುಖ ರಸ್ತೆ ಇದು. ಸೊ ಹೀಗಾಗಿ ಇಲ್ಲಿಂದ ಹೊರಡಬೇಕಾದಂತ ಇಡೀ ರಾಜ್ಯದ ಬಹುತೇಕ ಎಲ್ಲ ಭಾಗಗಳಿಗೂ ಕೂಡ ಸಂಚರಿಸುವಂತ ಬಸ್ಗಳು ಇಲ್ಲಿಂದಲೇ ಹೊರಡುತ್ತೆ. ಸೊ ಹೀಗಾಗಿ ಎಲ್ಲೋ ಮಾಹಿತಿ ಕೊರತೆ, ಸರ್ಕಾರದ ಪರ್ಯಾಯ ವ್ಯವಸ್ಥೆ ಫಲ ನೀಡಿಲ್ಲ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸಾಕಷ್ಟು ಜನ ಇದ್ದಾರೆ ಬಸ್ ಮಿಸ್ ಮಾಡ್ಕೊಂಡು ಅವ್ರ ಊರಿಗೆ ಹೋಗದೆ ನರ್ಸಿನಿಂದ ಬಂದು ಕಾಯ್ತಾ ಇರೋರು ಅಂತವ್ರು. ನೀವು ಯಾವ ಊರಿಗೆ ಹೋಗ್ಬೇಕು, ಎಷ್ಟೊತ್ತಾಯ್ತು ಬಂದು, ಮತ್ತೇನಾದ್ರು ಬಸ್ ವ್ಯವಸ್ಥೆ ಇದೆಯಾ ಇಲ್ಲಿ, ಹೆಂಗೆ? ಸರ್, ನಾನು 1 ಗಂಟೆ ಆಯ್ತು ಇಲ್ಲಿ ಬಂದು. ನಾವು ಕುಣಿಗಲ್ಗೆ ಹೋಗ್ಬೇಕು, ಆದ್ರೆ ಬಸ್ ವ್ಯವಸ್ಥೆ ಇಲ್ಲ. ಇರೋ ಗಾಡಿಗಳಿಗೆ ಕೆಲವಕ್ಕೆ ಸೀಟ್ ಇಲ್ಲ, ಜನನ್ನು ಕಡಿಮೆ. ಈಗ ನಾವು ಹೋಗೋರಿಗೆ ಗಾಡಿಗಳಿಲ್ಲ. ಅದೇ KSRTC ಆಗಿದ್ದಿದ್ರೆ ಅದ್ರ ಲಿಮಿಟ್ ಆಗಿ ಆ ಒಂದು ಅವಧಿಯಲ್ಲಿ ಬರ್ತಿದ್ದೋ. ಈ ಸತಿ 4-5 ಗಾಡಿಗಳು ಬರ್ತಿದ್ದೋ, ನಾವು ಹೋಗ್ತಿದ್ದೋ. ಟೋಟಲಿ ಜನಗಳಿಗೆ ತೊಂದರೆ. ಈಗ ಒಂದ್ ಕಡೆ ಹೋರಾಟ ಮಾಡ್ತಿದ್ದಾರೆ, ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಸರ್ಕಾರ ಮಾಡಿರುವಂತ ಪರ್ಯಾಯ ವ್ಯವಸ್ಥೆ ಸಮರ್ಪಕ ಆಗಿಲ್ಲ ಅಂತಾನ? ಇದು ಸಮರ್ಪಕ ಆಗಿಲ್ಲ. ಪರ್ಯಾಯ ವ್ಯವಸ್ಥೆ ಈ ತರ ದಶರಥ್, ನನ್ಗೆ ಗೋವರ್ಧನ್ ಥಿಯೇಟರ್ ಸ್ಟಾಪ್ ಇದೆಯಲ್ಲ, ಒಂದು ಕಂಪ್ಲೀಟ್ ವ್ಯೂ ತೋರಿಸಿ, ಹೇಗಿದೆ ಅಂತ. ಎಷ್ಟು ಜನ ಇದ್ದಾರೆ, ಬಸ್ಗಳು ಬರ್ತಿದ್ಯಾ ಇಲ್ವಾ, ಒಂದು ಕಂಪ್ಲೀಟ್ ವ್ಯೂ ತೋರಿಸಿ. ಖಂಡಿತ ಹರೀಶ್, ಇಲ್ಲಿ ನಾವು ನೋಡ್ತಾ ಇದೀವಿ, ಕಂಪ್ಲೀಟ್ ವ್ಯೂ ನಿಮ್ಗೆ ಕಾಣಿಸುತ್ತೆ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಬಸ್ಸಿಗೋಸ್ಕರ. ಹಿಂದೆ ಬಸ್ಗಳ ಕ್ಯೂ ಕೂಡ ಇದೆ. ಒಂದು 7-8 ಬಸ್ಗಳು ನಿಂತ್ಕೊಂಡಿದ್ದಾವೆ. ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂತ ಬಸ್ಗಳಿದ್ದಾವೆ. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದು 200-250 ಕಿಲೋಮೀಟರ್ ವ್ಯಾಪ್ತಿಗೆ ಹೋಗುವಂತ ಸ್ಥಳಗಳಿಗೆ ಮಾತ್ರ ಬಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಚಳ್ಳಕೆರೆಗೆ ಹೋಗ್ಬೋದು, ದಾವಣಗೆರೆ ಹೋಗ್ಬೋದು, ಹಿರಿಯೂರು ಹೋಗ್ಬೋದು, ಚಿತ್ರದುರ್ಗ ಹೋಗ್ಬೋದು, ಶಿವಮೊಗ್ಗ, ತುಮಕೂರು, ಹಾಸನ, ಇಷ್ಟರ ಹೊರತಾಗಿ ಬೇರೆ ಭಾಗಗಳಿಗೆ ಹೋಗ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಇದು ಮೇಜರ್ ಸಮಸ್ಯೆ ಅಂತ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ಇಲ್ಲಿಂದ ನೆಲಮಂಗಲ ಹೋಗ್ಬೇಕು ಅಂದ್ರೆ ಒಂದು 15 ಸ್ಟಾಪ್ಗಳು ಬರ್ತವೆ, ಅಲ್ಲೆಲ್ಲೂ ಕೂಡ ಈ ಬಸ್ಗಳು ನಿಲ್ಲಿಸೋದಿಲ್ಲ. ಸೊ ಇದು ಮೇಜರ್ ಸಮಸ್ಯೆಗೆ ಕಾಣಿಸ್ತಾ ಇರುವಂತದ್ದು. ಹರೀಶ್, ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ದಶರಥ್. ಥ್ಯಾಂಕ್ ಯು ಮುನಿರಾಜು ಅಂಡ್ ಥ್ಯಾಂಕ್ ಯು. ಯಾವುದೇ ಬಸ್ ನಿಲ್ದಾಣದಲ್ಲಿ ಬಸ್ ಅಂತೂ ಬಂದಿಲ್ಲ. ಆದ್ರೆ ಒಂದು ದುರಂತ ನಡೆದೋಗಿದೆ. ಮೆಜೆಸ್ಟಿಕ್ ನಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನಂತೆ. ಜಿಗಣಿಯಿಂದ ಮೆಜೆಸ್ಟಿಕ್ಗೆ ಆ ವ್ಯಕ್ತಿ ಬಂದಿದ್ದ. ಹೃದಯಾಘಾತಕ್ಕೀಡಾಗಿ ಪ್ರಾಣ ಬಿಟ್ಟಿದ್ದಾರಂತೆ ಆ ವ್ಯಕ್ತಿ. ಬ್ರೇಕಿಂಗ್ ನ್ಯೂಸ್. ಜಿಗಣಿಯಿಂದ ಮೆಜೆಸ್ಟಿಕ್ ಬಂದಿದ್ದಾರೆ ಆ ವ್ಯಕ್ತಿ. ಅವರ ಹೆಸರು ಆನೇಕಲ್ನ ನಿವಾಸಿ ಚಿನ್ನಪ್ಪ ಅಂತ. ಅವರ ವಯಸ್ಸು 67 ವರ್ಷ. ಟೀ ಕುಡಿದು ಕೆಲವೇ ಕ್ಷಣದಲ್ಲಿ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ. ಚಿನ್ನಪ್ಪ ಅಂತ ಕೆಲವೇ ಕ್ಷಣದಲ್ಲಿ ವಿಜುವಲ್ಸ್ ಕೂಡ ತೋರಿಸ್ತೀವಿ. ಜಿಗಣಿಯಿಂದ ಮೆಜೆಸ್ಟಿಕ್ ಬಂದಿದ್ರು, ಅಲ್ಲಿ ಟೀ ಕುಡಿಯೋ ಕೂತರು. ಟೀ ಕುಡಿದ ತಕ್ಷಣ ಕೆಲವೇ ಹೊತ್ತಲ್ಲಿ ಪ್ರಾಣ ಬಿಟ್ಟಿದ್ದಾರಂತೆ. 67 ವರ್ಷದ ಚಿನ್ನಪ್ಪ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಹತ್ರ ಸಾವನ್ನಪ್ಪಿದ್ದಾರೆ. ಓಕೆ, ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಪೊಲೀಸರು ಬಂದು ಅಲ್ಲೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಬಲಭಾಗದಲ್ಲಿ ಅವರ ಜೇಬ್ನಲ್ಲಿದ್ದಂಥ ಒಂದು ಐಡೆಂಟಿಟಿ ಕಾರ್ಡ್, ಅದರಿಂದ ಗೊತ್ತಾಗಿದೆ ಈಸ್ ಎ ಸೀನಿಯರ್ ಸಿಟಿಸನ್. 67 ವರ್ಷ ಚಿನ್ನಪ್ಪ ಅಂತ ಅವರ ಹೆಸರು. ಆನೇಕಲ್ನ ನಿವಾಸಿ, 67 ವರ್ಷ. ಅವರ ಡೇಟ್ ಆಫ್ ಬರ್ತ್ ಪ್ರಕಾರ 1944 ಬಾರ್ನ್. ಸೊ ಹಾಗಾಗಿ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ, ಓಕೆ, ಅವ್ರು ಕೊಟ್ಟಿರುವಂಥ ಒಂದು ID ಕಾರ್ಡ್ ಚೀಟಿ ಅದು. ಸೊ ಅವ್ರ ಹತ್ರ ಇತ್ತು, ಹಾಗಾಗಿ ಅವ್ರು ಯಾರು ಅಂತ ಗೊತ್ತಾಗಿದೆ. ಅವ್ರ ಕುಟುಂಬಕ್ಕೆ ಮಾಹಿತಿ ಈಗಾಗಲೇ ರವಾನೆ ಮಾಡಿದ್ದಾರೆ. ಹೃದಯಾಘಾತಕ್ಕೀಡಾಗಿದ್ದಾರೆ ಚಿನ್ನಪ್ಪ. ನನ್ನ ಸಹೋದ್ಯೋಗಿ ಗಂಗಾಧರ್ಗೆ ವಿಷಯ ಗೊತ್ತಾಯಿತು. ಅಲ್ಲಿ ಹೋಗಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ. ಸಾರಿಗೆ ನೌಕರರು ಒಂದು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿರೋದು. ಈ ನಡುವೆ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ಇದೆ. ಇದರ ಬೆನ್ನಲ್ಲೇ ಮೆಜೆಸ್ಟಿಕ್ನ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಒಬ್ಬರು ಮೃತರಾಗಿ ಇದಾಗಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಈಗಷ್ಟೇ ಇವರು ಏನೋ ಒಂದು ಟೀಯನ್ನು ಕುಡ್ಕೊಂಡು ಬಂದರು ಅಂತ ಬಳಿ ಇಲ್ಲ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಅಂತಿದೆ. ಸದ್ಯ ನೋಡ್ಬೋದು ಎಲ್ಲ ಕೂಡ ಈಗ BMTC ಅಧಿಕಾರಿಗಳು ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದಿದ್ದಾರೆ. ಆ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾಗಿ ಮಾಹಿತಿ ಗೊತ್ತಿಲ್ಲ. ಈಗಷ್ಟೇ ಅವರು ಟೀ ಕುಡ್ಕೊಂಡು ಬಂದರು ಅಂತ ಬಹುಶಃ ಅವ್ರಿಗೆ
ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯ ಇದಕ್ಕೂ ಕೂಡ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ. ಸದ್ಯ ಅವರನ್ನ ಅದಕ್ಕೆ ಕೇಳ್ತೀನಿ ಅವ್ರನ್ನ, ಸರ್ ಗೊತ್ತಾ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾ ಏನಂತ? ಎಸ್, ಅವ್ರಿಗೆ ಕೂಡ ಸರಿಯಾದಂಥ ಮಾಹಿತಿ ಗೊತ್ತಿಲ್ಲ. ನೀವು ನೋಡ್ತಾ ಅಲ್ಲಿ ಬಹಳ ಹೊತ್ತಾಗಿದೆ, ಆದರೆ ಸದ್ಯ ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದಿದ್ರು, ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸದ್ಯ ಈಗ BMTC ಅಧಿಕಾರಿಗಳು ಮತ್ತೆ ಉಪ್ಪಾರಪೇಟೆ ಪೊಲೀಸರು ಇದ್ದಾರೆ. ಈಗ ಆಂಬುಲೆನ್ಸ್ ಕೂಡ ಫೋನ್ ಮಾಡ್ತಾ ಇದ್ದಾರೆ, ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಅವರು ಫೋನ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ಆಂಬುಲೆನ್ಸ್ ಬಂದ ನಂತರ ಮೃತದೇಹವನ್ನ ಸಾಗಿಸುವಂಥದ್ದು. ಸದ್ಯ ಈಗ ಅವರು ಮೃತಪಟ್ಟರ ಬಗ್ಗೆ ಕೂಡ ಪೊಲೀಸ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಅವರು ಮೃತರಾಗಿದ್ದಾರೆ ಅಂತ. ಬಹುಶಃ ಅವರು ಏನೋ ಒಂದು ಹಾರ್ಟ್ ಅಟ್ಯಾಕ್, ಹೃದಯಘಾತವಾಗಿ ಅವರು ಸಾವನ್ನಪ್ಪಿರುವಂತಹ ಸಾಧ್ಯತೆಯಿಂದ ಒಂದು ಪ್ರೈಮರಿ ಹೇಳ್ತಾ ಇರುವಂಥದ್ದು. ಈಗಷ್ಟೇ ಅವರು ಇಲ್ಲಿ ಒಂದು ಸ್ಟಾಲ್ ಇತ್ತು, ಆ ಸ್ಟಾಲಲ್ಲಿ ಟೀ ಅನ್ನ ಕುಡ್ಕೊಂಡು ಬಂದಿದ್ರು, ನೋಡಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸರ್ ಅವ್ರನ್ನ ನಾನು ಇಲ್ಲಿ ಮಾತ್ರ ಕೇಳ್ತೀನಿ, ಸರ್ ಯಾರು ಏನು ಸರ್ ಯಾರು ನೋಡ್ತಾ ಸರ್? ಈಗ ಅದೇನೇ ತೆಗ್ದೆ ಫೋಟೋ ಅವ್ರದ್ದು ಇದೆಲ್ಲ ಮೊಬೈಲು ಎಲ್ಲಾನು ಅವ್ರ ಮನೆಗೆ ಮಾಡಿದೀನಿ, ಅವ್ರ ಹಳೆಯವ್ರಿಗೆ ಮಾತಾಡಿದೀನಿ, ಬರ್ತಾ ಇದಾರೆ ಇಲ್ಲೇ ಒಂದ್ಸಂದ್ರದಲ್ಲಿ ಅಂತ ಬರ್ತಾರಂತ. ಏನಿಲ್ಲ ಇಲ್ಲ ಅವ್ರಿಗೇನು ಗೊತ್ತಿಲ್ಲ, ಅಳಿಯನ್ಗೇನು ಗೊತ್ತಿಲ್ಲ. ಇಲ್ಲ 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 ಏನಿಲ್ಲ, ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು, ಗೊತ್ತಿಲ್ಲ. ಅದಕ್ಕೆ ಪೊಲೀಸ್ ಅವ್ರು ಬಂದಿದ್ದಾರೆ, ಈಗ ಶಿಫ್ಟ್ ಮಾಡ್ತೀವಿ ಬಾಡಿ. ಹಾ ಹೌದೌದು, ಜೋಬಲ್ ಪಾಕೆಟ್ ತೆಗ್ದೆ ನಾನು, ಮೊಬೈಲ್ ಇದೆ ತೆಗ್ದೆ, ಬಟ್ ಈ ಮೊಬೈಲ್ ಮಾಡ್ಲಿಲ್ಲ, ನಾನು ಮೊಬೈಲಲ್ಲಿ ಮಾಡಿದ್ದೀನಿ. ಅವ್ರು ಮಾಡಿದಕ್ಕೆ ಅವ್ರ ಹಳೆಯ ಸಿಕ್ಕಿದ್ದಾರೆ, ಮಾತಾಡಿ ಹೇಳಿದ್ದೀನಿ ನಾನು. ಏನು ಅವರು ಆನೆಕಲ್ಲು, ಇದು ಇಲ್ಲಿ ಇದು ಹೊಂಗ್ಸಂದ್ರ, ಅವ್ರ ಹಳೆಯ ಇರೋದು ಹೊಂಗ್ಸಂದ್ರ, ಬಟ್ ಇವರು ಜಿಗಣಿ ಅಂತ ಬರ್ಕೊಂಡವ್ರು ಈ ಬುಕ್ಕಲ್ಲಿ. ಎಸ್, ಜಿಗಣಿ ಅಂತ ಹೇಳಿ ಅವರ ಒಂದು ಪುಸ್ತಕ ಮೊಬೈಲಲ್ಲಿ ಸಿಕ್ಕಿದೆ. ಸದ್ಯ BMTC ಅಧಿಕಾರಿಗಳು ಅವರ ಕುಟುಂಬಸ್ಥರಿಗೆ ಫೋನ್ ಮಾಡಿ ಅವ್ರಿಗೆ ವಿಷಯನ ತಿಳಿಸುವಂಥದ್ದು. ಎಲ್ಲೊಂದು ಕಡೆ ಅವರು ಆ ಬಸ್ ಸಿಗದೆ ಇಲ್ಲೇನು ಬಂದಿರುವಂತಹ ಸಂದರ್ಭದಲ್ಲಿ, ಅದೇ ಒಂದು ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ. ಕ್ಯಾಮ್ರಾಮನ್ ನೂರ್ ಜೊತೆ ಗಂಗಾಧರ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸರ್ಕಾರ 1 ತಿಂಗಳು ನಮಗೆ ಟೆಂಪರರಿ ಆಗಿ ಪರ್ಮಿಟ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಮುಷ್ಕರ ತೆಗೆದ್ರೂ ಕೂಡ ನಾವು 1 ತಿಂಗಳು ಬಸ್ ಓಡಿಸ್ತೀವಿ. ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಪೋಸ್ ಬಸ್ಗಳನ್ನ ಓಡಿಸ್ತೀವಿ ನಾವು ಅಂತ ಇವತ್ತಿಗೆ ಮುಷ್ಕರ ಮುಗಿದು ಏನಾದರೂ ಆ ಥರ ಆದ ಪಕ್ಷದಲ್ಲಿ ಆ ಪ್ರೈವೇಟ್ ಬಸ್ಗಳು ನಿಲ್ಲಲ್ಲ. ಬಿಕಾಸ್ 1 ತಿಂಗಳು ತಾತ್ಕಾಲಿಕವಾಗಿ ಪರ್ಮಿಟ್ ಕೊಟ್ಟಿದ್ದಾರೆ. ನಾಳೆ ಮುಷ್ಕರ ತೆಗೆದ್ರು 1 ತಿಂಗಳು ನಾವು ಬಸ್ ಓಡಿಸ್ತೀವಿ. ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯಕ್ಕೆ 300 ಬಸ್ ಸ್ಯಾಟಲೈಟ್ನಿಂದ ಓಡಿಸ್ತಾ ಇದ್ದೀವಿ. ನಮ್ಮದೆಲ್ಲ ಕೂಡ ಅಂದರೆ ಸಾರಿಗೆ ಇಲಾಖೆಗಿಂತ ಐಷಾರಾಮಿ ಬಸ್ಗಳು, ಹೀಗಾಗಿ 20-30 ರೂಪಾಯಿ ಹೆಚ್ಚು ತಗೋತಿದ್ದೀವಿ ಅನ್ನೋದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಕಾಸ್ ಏನು ಗೌರ್ಮೆಂಟ್ ಅವ್ರು ಓಡಿಸ್ತಿದ್ದಾರೆ ಅದಕ್ಕಿಂತ ನಮ್ಮ ಬಸ್ಗಳು ತುಂಬ ಚೆನ್ನಾಗಿದೆ, ತುಂಬ ಸೊಫಿಸ್ಟಿಕೇಟೆಡ್ ಆಗಿದೆ, ಐಷಾರಾಮಿ ಬಸ್ಗಳು, ಹಾಗಾಗಿ 20-30 ರೂಪಾಯಿ ಎಕ್ಸ್ಟ್ರಾ ತಗೋತಿದ್ದೀವಿ. 1 ತಿಂಗಳು ತಾತ್ಕಾಲಿಕ ಪರ್ಮಿಟ್ ಕೊಟ್ಟಿದ್ದಾರೆ. ಮುಷ್ಕರ ನಾಳೆ ತೆಗೆದ್ರು ನಾವು 1 ತಿಂಗಳು ಓಡಿಸೋರೆ ಅನ್ನುವ ಸ್ಪಷ್ಟ ಮಾತುಗಳನ್ನು ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಭೈರವ ಸಿದ್ದರಾಮಯ್ಯ ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಓಟಿ ಆಶಿಕ್. ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸೋದಕ್ಕೆ ಸರ್ಕಾರ ಏನು ಮುಂದಾಗಿತ್ತು, ಅದೇ ರೀತಿ ಏನು ಪ್ಲಾನ್ ಮಾಡ್ಕೊಂಡಿತ್ತು ಸರ್ಕಾರ, ಅದೇ ರೀತಿ ಇವತ್ತು ಖಾಸಗಿ ಬಸ್ಗಳು ರಸ್ತೆಗೆ ಇಳಿದಿರುವಂತದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯ ಟೂರಿಸಂ ಟ್ರಾವೆಲ್ಸ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಭೈರವ ಸಿದ್ದರಾಮಯ್ಯ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮ ಬಸ್ಸುಗಳು ಸರ್ಕಾರಿ ಬಸ್ಗಳ ಬದಲಾಗಿ ನಿಮ್ಮ ಬಸ್ಸುಗಳು ಓಡಾಟ ನಡೆಸ್ತಾ ಇದೆ. ಸರ್ಕಾರಿ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಮುಷ್ಕರ ಮಾಡಿರೋದ್ರಿಂದ ನಾವು ಸ್ಟೇಟ್ ಗ್ಯಾರೇಜ್ ಇಂದ ಹಿಡಿದು ನನ್ನ ಮ್ಯಾಕ್ಸಿ ಕ್ಯಾಬ್ಗಳು ತಾವು ನೋಡ್ಕೋಬಹುದು ದುಡಿ ಸರ್. ಮ್ಯಾಕ್ಸಿ ಕ್ಯಾಬ್ಗಳು ಕೂಡ ಇಲ್ಲೇ ಇದೆ. ಮ್ಯಾಕ್ಸಿ ಕ್ಯಾಬ್ಗಳು ಬಸ್ಸು ಕೂಡ ಪೂರ್ತಿ ಸಾರಿಗೆ ಇಲಾಖೆಗೆ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ನಾವು ಸಾರಿಗೆ ಇಲಾಖೆಯಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನು ತಗೊಳ್ಳೋಕ್ಕೋಸ್ಕರವಾಗಿ ಒಂದು ಸರ್ಕಾರ ಆದೇಶ ಕೊಡ್ತು. ಆ ಸಾರಿಗೆ ಆದೇಶ ಕೊಟ್ಟಾದ್ಮೇಲೆ ನಮ್ಮ ಸಾರಿಗೆ ಆಯುಕ್ತರುಗಳಿಂದ ಜಂಟಿ ಆಯುಕ್ತರಿಂದ 3 ದಿವಸ ಸತತವಾಗಿ ಸಭೆ ನಡೆದು ಈ ತೀರ್ಮಾನ ತಗೊಂಡ್ರು. ನಾವು ಇವತ್ತು ಎಷ್ಟು ಬಸ್ಗಳನ್ನು ನೀವು ಇಲ್ಲಿ ಹಾಕಿದ್ದೀರಿ, ಯಾವ್ಯಾವ ಕಡೆ ನಿಮ್ಮ ಬಸ್ಗಳು ಓಡಾಟ ಎಲ್ಲ ಸರ್ಕಾರದಲ್ಲಿ ತಾವೇನು ಆದೇಶ ಕೊಟ್ಟಿದ್ರು ಆ ಪ್ರಕಾರವಾಗಿ PSP ಗಾಡಿಗಳಿದೆ, ಕಾಂಟ್ರಾಕ್ಟ್ ಕ್ಯಾರೇಜ್ಗಳಿದೆ, ಮ್ಯಾಕ್ಸಿ ಕ್ಯಾಬ್ಗಳಿದೆ,
ಪ್ರತಿಯೊಂದು ಬಸ್ಗಳು ಕೂಡ ಇವತ್ತು ಆಪರೇಟ್ ಮಾಡ್ತಾ ಇದೀವಿ. ಎಷ್ಟು ಬಸ್ಗಳನ್ನ ನಿಮ್ಮ ಖಾಸಗಿ ಇವತ್ತು ಇಲ್ಲಿ ಒಂದು 200 ರಿಂದ 250 ಬಸ್ಗಳು ಇವತ್ತು ಬಸ್ ಸ್ಟ್ಯಾಂಡ್ ನಿಂದ ಓಡ್ತಾ ಇದೆ. ಸರ್, ಇಲ್ಲಿ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಾರಿಗೆ ಬಸ್ನಲ್ಲಿ ಮೈಸೂರಿಗೆ ಹೋಗೋಕೆ 140 ರೂಪಾಯಿ ಟಿಕೆಟ್ ಇದೆ, ಐರಾವತದಲ್ಲಿ 310 ರೂಪಾಯಿ ಇದೆ, ಆದ್ರೆ ಖಾಸಗಿ ಬಸ್ನವರು 350-400 ರೂಪಾಯಿ ತಗೊಳ್ತಿದ್ದಾರೆ ಅಂತ ತಮ್ಮ ಅಸಮಾಧಾನ, ತಮ್ಮ ಏನೊಂದು ಅಸಹಾಯಕತೆಯನ್ನು ಹೇಳ್ಕೊಳ್ತಿದ್ದಾರೆ. ಸರ್, ದಯವಿಟ್ಟು ತಿಳ್ಕೋಬೇಕು, ದಯವಿಟ್ಟು ತಿಳ್ಕೋಬೇಕು ನೋಡಿ. ಇದು ಲಕ್ಸುರಿ ವೆಹಿಕಲ್, ಐರಾವತ ಅಲ್ಲದೆ ಇರ್ತಕ್ಕಂಥದ್ದು. ಇದು ನಾವು 300 ರೂಪಾಯಿ ಮಾಡೋದು ಬೆಟ್ಟಲ್ಲಿ, ನಾವು ಲಕ್ಸುರಿ ವೆಹಿಕಲ್ 180 ರೂಪಾಯಿ ಮಾಡೋದು 200 ರೂಪಾಯಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಕಮ್ಮಿ ಕೊಡೋದಕ್ಕೆ ಡೀಸೆಲ್ ಆಗಲ್ಲ. ಡ್ರೈವರ್ ಹೋಗಿ ಬಂದರೆ 1000 ರೂಪಾಯಿ ಬಾಟ ಕೊಡಬೇಕು. ಸಾರಿಗೆ ಇಲಾಖೆಯಲ್ಲಿ ನನ್ನ ಗಾಡಿಗಳಿಗೆ ಅಂದರೆ ಈ ಕಾಂಟ್ರಾಕ್ಟ್ಗಳಿಗೆ ತೆರಿಗೆ ವಿನಾಯಿತಿ ಕೊಟ್ಟಿಲ್ಲ. ಅದು ಕೂಡ ನಾವು ಸಾರ್ವಜನಿಕ ಸೇವೆಗೋಸ್ಕರ ಓಡಿಸ್ತಾ ಇದ್ದೀವಿ. ಇವತ್ತು ಯಾರಿಗೂ ತೊಂದರೆ ಆಗಬಾರ್ದು. ಸಾರಿಗೆ ಇಲಾಖೆಯಲ್ಲಿ ಇವತ್ತು ಮುಷ್ಕರ ಇದ್ದಿರೋದ್ರಿಂದ ಪ್ರಯಾಣಿಕರ ಸೌಲಭ್ಯ ನಾವು ನೋಡ್ತಾ ಇದ್ದೀವಿ. ಖಾಸಗಿ ಮಾಲೀಕರು ಯಾವಾಗಲೂ ಪ್ರಯಾಣಿಕರ ಸೇವೆಗೆ ಸಿದ್ಧವಾಗಿರುತ್ತೆ. ಅಂದ್ರೆ RTO ಅಧಿಕಾರಿಗಳು ಸಭೆ ನಡೆಸಿ ಖಾಸಗಿ ಅಂದ್ರೆ ನಿಮ್ಮ ತರದ್ದೇ ಇರುವಂತಹ ಖಾಸಗಿ ಸಂಘಟನೆಗಳ ಬಸ್ಗಳ ಮಾಲೀಕರ ಸಂಘಟನೆಗಳ ಜೊತೆ ಎಷ್ಟು ದಿನ ನಿಮ್ಮ ಬಸ್ಗಳನ್ನು ಓಡಿಸಬೇಕು ಅಂತ ಇಷ್ಟೇ ದಿನ ಅಂತ ಏನಾದ್ರು ನಿಗದಿ ಹೇಳಿದೆಯಾ? ಸರ್, ನಮ್ಗೆ ಹೇಳಿದ್ದಾರೆ ಇವಾಗ 7ನೇ ತಾರೀಕಿಗೆ ಮುಷ್ಕರ ಮಾಡ್ತೀವಿ ಅದು ಅಂತಂದ್ರೆ ನಮ್ಮಲ್ಲಿಲ್ಲ. 7ನೇ ತಾರೀಕು ಮುಷ್ಕರ ಮಾಡದೆ ಹೋಗ್ಲಿ ಬಿಟ್ಲಿ, ನನಗೆ 1 ತಿಂಗಳು ರಹದಾರಿ ಕೊಟ್ಟಿದ್ದಾರೆ, ಟೆಂಪರರಿ ಪರ್ಮಿಟ್ ಕೊಟ್ಟಿದ್ದಾರೆ. ನಾವು ಟೆಂಪರರಿ ಪರ್ಮಿಟ್ನಲ್ಲಿ ಅದೇನೇ ಆಗಲಿ 1 ತಿಂಗಳು ನಾವು ಓಡಿಸ್ತೀವಿ, ಬಿಡೋದಿಲ್ಲ. ಯಾವುದೇ ಸ್ಟ್ಯಾಂಡ್ ಅಲ್ಲಾದ್ರೂ ಓಡಿಸ್ತೀವಿ. ಮುಷ್ಕರ ವಾಪಸ್ ತೆಗೆದು ಸಾರಿಗೆ ಬಸ್ಗಳು ರಸ್ತೆಗಿಳಿದ್ರು ಕೂಡ ನೀವು ಇವತ್ತಿನಿಂದ ಮುಂದಿನ 7ನೇ ತಾರೀಕುವರೆಗೂ ನೀವು ಅಲ್ಲ, ನಾವು ಒಪ್ಪಂದಗಳನ್ನ ಮಾತುಕತೆನಲ್ಲಿ ಅದೇ ರೀತಿ ಹೇಳಿರೋದು. ನಮ್ಗೇನೇ ತೊಂದರೆ ಆದರೂ ಕೂಡ ನಾವು ಇದೇ ಸ್ಟ್ಯಾಂಡಲ್ಲೇ ಹೊರಗಡೆ ಯಾರು ಕುಂತ್ಕೊಂಡು ಕೂಡ ಪೂರ್ಣವಾಗಿ ಸಾರಿಗೆ ಅಧಿಕಾರಿಗಳು ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾವು 1 ತಿಂಗಳ ಅಲ್ಲ, ನಾವು ಅವ್ರ 20 ದಿನದಲ್ಲಿ ಆದ್ರೂ ಕೂಡ ನಾವು ಓಡಿಸ್ತೀವಿ. ಸರ್, ಅಂದ್ರೆ ಏನಾದ್ರು ಅಗ್ರಿಮೆಂಟ್ ಬರೆಸ್ಕೊಂಡಿದ್ದಾರೆ ಅಥವಾ ಅಲ್ಲಿ ಬರೀ ಮೌಖಿಕವಾಗಿರೋ? ಇದರಲ್ಲಿ ಲಿಖಿತ ಮೂಲಕವಾಗಿ ಒಂದು ಮಾತ್ರ ಕೊಟ್ಟಿದ್ದಾರೆ. ಸಿಲಿಂಡರ್ ಪರ್ಮಿಟ್ಗೆ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ, ತೆರಿಗೆ ವಿನಾಯಿತಿ ಸಿಲಿಂಡರ್ ಕೊಟ್ಟಿದ್ದಾರೆ. ನಮಗೆ ಕೊಟ್ಟಿರೋದು ಕಾಂಟ್ರಾಕ್ಟರ್ಗೆ ತೆರಿಗೆ ವಿನಾಯಿತಿ ಕೊಡಬೇಕು. ತೆರಿಗೆ ವಿನಾಯಿತಿ ಕೊಡಬೇಕಾದ್ರಿಂದ ಈಗ ಕಾಂಟ್ರಾಕ್ಟ್ಗಳಿಗೆ ತೆರಿಗೆ ವಿನಾಯಿತಿಗಳನ್ನು ಘೋಷಣೆ ಮಾಡ್ತಾರೆ. ಯಾಕೆ, ನಾನು ನಾಳೆ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಈಗಾಗಲೇ ಇದೆಲ್ಲ ಆಗಿದೆ. ಮೆಜೆಸ್ಟಿಕ್ ಕೂಡ ಹೋಗ್ತಾ ಇದ್ದೀವಿ. ಮತ್ತು ಸಿಟಿ ಸರ್ವಿಸ್ಗಳಿಗೆ ಒಂದು ಸ್ವಲ್ಪ ತೊಂದರೆ, ಅದು ಕೂಡ ಸಿಟಿ ಸರ್ವಿಸ್ ಗಾಡಿಗಳು ಕೂಡ ಓಡಾಡೋದು ಆಗ್ತಾ ಇದೆ. ಧನ್ಯವಾದಗಳು ಮಾತನಾಡಿದ್ದಕ್ಕೆ. ಇದಿಷ್ಟು ಏನು ಖಾಸಗಿ ಬಸ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ದಚ್ಚ, ಅಶ್ವಿನ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತು ಬೆಳಗ್ಗೆಯಿಂದ ಹಾಗಾದ್ರೆ ಏನಾಯ್ತು, ಓವರಾಲ್ ಒಂದು ರಿಪೋರ್ಟ್ ಕೊಟ್ಬಿಡ್ತೀನಿ ನಾನು. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ತಟ್ತಾ ಇದೆ. ಇದುವರೆಗೂ ಯಾವುದೇ ಸರ್ಕಾರಿ ಬಸ್ಗಳು ರಸ್ತೆಗಿಳಿದಿಲ್ಲ. ಸರ್ಕಾರಿ ಬಸ್ಗಳಿಲ್ಲದೆ ಖಾಸಗಿ ಬಸ್ನಲ್ಲಿ ಜನ ಓಡಾಡ್ತಿದ್ದಾರೆ. ತುಂಬಾ ಕಡೆ ಜನ ಪರದಾಡ್ತಿದ್ದಾರೆ ಕೂಡ. ಬ್ರೇಕಿಂಗ್ ನ್ಯೂಸ್. ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಮಾಹಿತಿಯನ್ನ ಮತ್ತು ದೃಶ್ಯಗಳನ್ನ ತರಿಸ್ಕೊತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಸ್ತೆಗಿಳಿದಿಲ್ಲ ಬಸ್ಗಳು. ರೋಡಿಗಿಳಿಯದೆ ಬಿಕೋ ಅಂತ ಇದೆ ಎಲ್ಲ ಬಸ್ ನಿಲ್ದಾಣಗಳು. ಬಸ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಸ್ಯಾಟಲೈಟ್ನಿಂದ ಹೊರಟಿದೆ ಒಂದು ಸರ್ಕಾರಿ ಬಸ್. ಚಿತ್ರದುರ್ಗದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಒಂದು ಬಸ್ ಹೊರಟಿದೆಯಂತೆ. ಖಾಕಿ ಭದ್ರತೆಯಲ್ಲಿ ಬೆಂಗಳೂರು ಕೊಟ್ಟೂರಿಗೆ ವಯಾ ಚಿತ್ರದುರ್ಗ ಒಂದು ಬಸ್ ಸಂಚಾರ ಮಾಡ್ತಾ ಇದೆ. ಇಮ್ಯಾಜಿನ್, ಒಂದು ಬಸ್ಸು, ಅದಕ್ಕೆ ಪೊಲೀಸ್ ಸೆಕ್ಯೂರಿಟಿ, ಅದು ಬೆಂಗಳೂರಿನಿಂದ ಕೊಟ್ಟೂರಿಗೆ ಹೋಗ್ತಾ ಇದೆ. ರಾಯಚೂರಲ್ಲಿ ಪೊಲೀಸ್ ಭದ್ರತೆ ನಡುವೆ ಒಂದು ಬಸ್ ಸಂಚಾರ ಮಾಡ್ತಿದೆಯಂತೆ. ರಾಯಚೂರಿಂದ ಮಂತ್ರಾಲಯಕ್ಕೆ ಆ ಬಸ್ ಹೊರಟಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆ ಬಸ್ಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸೊ ಹಾಗಾಗಿ ಈ ಸರ್ಕಾರಿ ಬಸ್ಗಳು ಬೇರೆ ಬೇರೆ ಕಡೆ ಹೊರಟಿದೆ. ಬೆಂಗಳೂರಿಂದ ಕೊಟ್ಟೂರು, ಚಿತ್ರದುರ್ಗ, ಇನ್ನು ರಾಯಚೂರಿನಿಂದ ಮಂತ್ರಾಲಯ ಬಸ್ ಕೊಟ್ಟಿದೆ. ಆದರೆ ಆ ಬಸ್ಸಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸಬಾರದು. ಹಾಗಾಗಿ ಆ ಬಸ್ಗಳಿಗೆ ಸೆಕ್ಯೂರಿಟಿ ಕೊಟ್ಟು ಆ ಬಸ್ಸನ್ನು ಹೊರಡಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದನ್ನು ಬಿಟ್ಟರೆ ರಾಜ್ಯದ ಎಲ್ಲ ಭಾಗದಲ್ಲಿ ಬಸ್ ನಿಲ್ದಾಣಗಳು ಬಿಕೋ ಅಂತ ಇದೆ. ಬಸ್ ಡಿಪೋಯಿಂದ ಯಾವುದೇ ಬಸ್ಸನ್ನು ಹೊರಗೆ ತೆಗೆದಿಲ್ಲ. ಸಾರಿಗೆ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ. ನೀವು ನೋಟಿಸ್ ಅಲ್ಲ, ನೀವು ಎಸ್ಮಾ ಬೇಕಾದ್ರೆ ಕೊಡಿ, ನಾವಂತೂ ಬರಲ್ಲ. ಅವರಂತೂ ಖಡಕ್ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಹತ್ತತ್ರ 1.5 ಲಕ್ಷದಷ್ಟು ಸಾರಿಗೆ ಸಿಬ್ಬಂದಿಗಳು, ಎಲ್ಲ ನಿಗಮಗಳು, BMTC ಯಾವುದೇ ಸಿಬ್ಬಂದಿಗಳು ಹಾಜರಾಗಿಲ್ಲ.
ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಹುಬ್ಬಳ್ಳಿಯಿಂದ ಶಿವರಾಮ್ ಅಸುಂಡಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶಿವರಾಮ್. ವಾಣಿಜ್ಯ ನಗರಿ ಹುಬ್ಬಳ್ಳಿ, ಇವತ್ತು ಬೆಳಗ್ಗೆ ದೃಶ್ಯಾವಳಿಗಳೇನು? ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರ್ತಿದ್ಯಾ ಅಥವಾ ಪರ್ಯಾಯ ವ್ಯವಸ್ಥೆ ಆಗಿದೆಯಾ? ಹೇಗಿದೆ ಸಿಚುವೇಶನ್? ಜನ ಏನಂತಾರೆ? ಹರೀಶ್, ಇವತ್ತು ಬೆಳಿಗ್ಗೆಯಿಂದಲೇ ಸಾರಿಗೆ ಬಸ್ ಮುಷ್ಕರ ಬಿಸಿ ತಟ್ಟಿತ್ತು. ಆದರೆ ಕೆಲ ಹೊತ್ತಿನ ನಂತರ ಏನಂದ್ರೆ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿರೋದ್ರಿಂದಾಗಿ ಈಗ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದಲ್ಲಿ ಬಹಳಷ್ಟು ಖಾಸಗಿ ಬಸ್ಗಳು ಬಂದು ನಿಂತಿದ್ದಾವೆ. ಅಂದರೆ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಕಡೆ ಬೆಳಗಾವಿ ಇರ್ಬೋದು, ಬಿಜಾಪುರ, ಬಾಗಲಕೋಟ್, ಗದಗ ಮತ್ತಿತರ ಕಡೆ ಹೋಗ್ಲಿಕ್ಕೆ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಒಂದೇನು ಬೆಳಿಗ್ಗೆ ಏನು ಪ್ರಯಾಣಿಕರಿಗೆ ಬಿಸಿ ತಟ್ಟಿತ್ತು, ಏನು ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಈಗ ನಂತರದಲ್ಲಿ ಅದು ಸುಧಾರಿಸ್ತಾ ಇದೆ ಅಂತ ಹೇಳ್ಬೋದು. ಅಂತಾನೆ ಏನು ಹುಬ್ಬಳ್ಳಿ ಧಾರವಾಡ ನಡುವೆ ಕೇಂದ್ರ ನಗರ ಸಾರಿಗೆ ಯಥಾ ರೀತಿ ನಡೆದಿದೆ ಮತ್ತು ಸಾಕಷ್ಟು ಕೆಲವೊಂದು ಸಿಬ್ಬಂದಿ ಏನಂದ್ರೆ ಈ ಏನು ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ರೆಡಿ ಇದ್ರು ಸಹ ಎಲ್ಲಾದ್ರೂ ಕಲ್ಲು ಹೊಡಿತಾರೆ ಅನ್ನೋ ಒಂದು ಭೀತಿ ಇದೆ. ಹೀಗಾಗಿ ಒಟ್ಟಾರೆ ಏನು ಇವತ್ತು ಪೊಲೀಸ್ ಅಧಿಕಾರಿಗಳು ಸಹ ಸುರಕ್ಷತೆ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಸಹ ಮುಂದಾಗ್ತಾ ಇದ್ದಾರೆ. ಆದರೆ ಈಗ ಸದ್ಯಕ್ಕಂತೂ ಟ್ಯಾಕ್ಸಿ ಕ್ಯಾಬ್ ಇರ್ಬೋದು ಮತ್ತು ಪ್ರೈವೇಟ್ ಬಸ್, ಬೇರೆ ಬೇರೆ ಬಸ್ಗಳು ಇವತ್ತು ಹುಬ್ಬಳ್ಳಿಯಿಂದ ಬೇರೆ ಬೇರೆ ಊರುಗಳಿಗೆ ಸೇವೆ ಕಲ್ಪಿಸ್ತಾ ರೆಡಿಯಾಗಿದೆ. ಹೀಗಾಗಿ ಪ್ರಯಾಣಿಕರು ಒಂದು ರೀತಿಯಲ್ಲಿ ಮುಷ್ಕರದಿಂದ ಒಂದಿಷ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಏನು ಮುಷ್ಕರದ ಬಿಸಿ ಒಂದು ಸ್ವಲ್ಪ ತಟ್ಟದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿದೆ ಅಂತ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಶಿವರಾಮ್ ಅಸುಂಡಿ. ಈ ಕ್ಷಣದ ಮಾಹಿತಿಯನ್ನು ಹುಬ್ಬಳ್ಳಿಯಿಂದ ಅಪ್ಡೇಟ್ ಮಾಡಿದ್ದಕ್ಕೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮೈಸೂರಿಂದ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪುಟ್ಟಪ್ಪ. ಮೈಸೂರು ಭಾಗದಲ್ಲಂತೂ ನಾನು ನೆನ್ನೆ ಕೇಳಿಸ್ಕೊತಿದ್ದೆ, ನಾಳೆ ಎಲ್ಲ ಸಾರಿ ಇವತ್ತಿಂದನೇ ಮಾಡ್ತಿದ್ದೀವಿ ಅಂತ ಸಾರಿಗೆ ನೌಕರರು ಹೇಳ್ತಿದ್ರು. ಆದರೆ ಇವತ್ತಿನ ಸಿಚುವೇಶನ್ ಹೇಗಿದೆ? ಏನಾದರೂ ಪರ್ಯಾಯ ವ್ಯವಸ್ಥೆ ಆಗಿದೆಯಾ? ಜನ ಏನಂತಾರೆ ಮೈಸೂರು ಭಾಗದಲ್ಲಿ? ಖಂಡಿತವಾಗಿಯೂ ಹರೀಶ್, ಮೈಸೂರಿನಲ್ಲಿ ಸಂಪೂರ್ಣವಾದಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳನ್ನು ಬಿಟ್ಕೊಂಡು ಮೈಸೂರಿನಿಂದ ಪ್ರಮುಖ ಮಾರ್ಗಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಸಹ ಖಾಸಗಿ ಬಸ್ಗಳನ್ನು ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಇದು ಬೆಳಗ್ಗಿನಿಂದ ಮೈಸೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಆಗೋಂಥ ವ್ಯವಸ್ಥೆ ಆಗಿತ್ತು. ಆದರೆ ಈಗ ಅಂತಾರಾಜ್ಯ ಓಡಾಟಕ್ಕೆ ಭಾರಿ ರೀತಿಯಾದಂಥ ಒಂದು ಸಮಸ್ಯೆ ಆಗಿದೆ. ನಾವೀಗ ಮೈಸೂರಿನ ಬಸ್ ನಿಲ್ದಾಣದ ಒಳಭಾಗದಲ್ಲಿ ನಾವು ನಿಂತಿದ್ದೇವೆ. ದೃಶ್ಯಗಳು ಏನು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ಸಮೀಪದಲ್ಲಿರುವಂಥ ಏನು ಅಂತಾರಾಜ್ಯ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯಾಣಿಕರು ಕಾಯ್ತಾ ನಿಂತಿರುವ ದೃಶ್ಯಗಳನ್ನು ಸಹ ನೋಡ್ಬೋದು. ಇವರೆಲ್ಲರೂ ಸಹ ಕೇರಳ ಹಾಗೂ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಿತ್ತು. ಇಲ್ಲಿ ಖಾಸಗಿ ಬಸ್ಗಳು ನಿಂತಿದೆ. ಈ ಬಸ್ಗಳು ಮೈಸೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದೆ. ಆದರೆ ಇವುಗಳು ಅಂತಾರಾಜ್ಯಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಇವಾಗ ಅಂತಾರಾಜ್ಯ ಹೋಗಬೇಕು ಅಂದರೆ ಪರ್ಮಿಟ್ನ ಅವಶ್ಯಕತೆ ಇರುತ್ತೆ ಮತ್ತು ವಿಶೇಷವಾದಂಥ ಒಂದು ಟ್ಯಾಕ್ಸನ್ನು ಸಹ ಕಟ್ಟಬೇಕಾಗುತ್ತೆ. ಆದರೆ ಆ ಟ್ಯಾಕ್ಸನ್ನು ಭರಿಸೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಅವರು ಅಂತಾರಾಜ್ಯಕ್ಕೆ ಪ್ರಯಾಣವನ್ನು ಮಾಡ್ತಾ ಇಲ್ಲ. ಅಂತಾರಾಜ್ಯಕ್ಕೆ ಪ್ರಯಾಣ ಮಾಡದೇ ಇರೋದ್ರಿಂದ ಇಲ್ಲಿರುವಂಥ ಅಂತಾರಾಜ್ಯ ಪ್ರಯಾಣಿಕರಿಗೆ ಸಾಕಷ್ಟು ರೀತಿಯಾದಂಥ ಒಂದು ಸಮಸ್ಯೆ ಉಂಟಾಗಿದೆ. ಅವರೆಲ್ಲರೂ ಸಹ ಬೇರೆ ಬೇರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕು. ಅವರಿಗೆ ಹೋಗೋದಕ್ಕೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇದೆ. ಇದು ಸದ್ಯಕ್ಕೆ ಈಗ ಆಗ್ತಾ ಇರುವಂಥ ಸಮಸ್ಯೆ. ಅದನ್ನು ಹೊರತುಪಡಿಸಿದರೆ ಬೆಂಗಳೂರು, ಮೈಸೂರು, ಬೆಂಗಳೂರಿನಿಂದ ಕೋಲಾರ, ಶಿವಮೊಗ್ಗ, ಬೇರೆ ಬೇರೆ ಪ್ರದೇಶಗಳು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಕಡೆಗೂ ಸಹ ಸಂಪೂರ್ಣವಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಖಾಸಗಿ ಬಸ್ಗಳಲ್ಲೇ ಮತ್ತು ಸರ್ಕಾರಿ ದರದಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರ್ಕಾರಿ ದರವನ್ನು ಕೊಟ್ಟು ಇಲ್ಲಿರುವಂಥ ಸಾರ್ವಜನಿಕರು ಖಾಸಗಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ. ಹಾಗಾಗಿ ಬಸ್ ಇಲ್ಲ, ಆದರೂ ಮೆಜೆಸ್ಟಿಕ್ ಅಂದರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಕೊರಟಗೆರೆಗೆ ಒಂದು ಬಸ್ ಹೋಗ್ತಾ ಇದೆ. ಅದಕ್ಕೆ ಈಗಾಗಲೇ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಬಟ್ ಈ ನಡುವೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಮಹಿಳಾ ಕಂಡಕ್ಟರ್ ಒಬ್ಬರು ಡ್ಯೂಟಿಗೆ ಬಂದಿದ್ದಾರೆ. ಸ್ಯಾಟಲೈಟ್ನಿಂದ ದೇವನಹಳ್ಳಿ ತನಕ ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಬಸ್ ಸಂಚಾರ ಮಾಡ್ತಾ ಇದೆ. ಮುಷ್ಕರವನ್ನೂ ಲೆಕ್ಕಿಸದೆ ನಿರ್ವಾಹಕಿ ಲಕ್ಷ್ಮೀರಾಜ್ ಅಂತ ಅವರ ಹೆಸರು ಡ್ಯೂಟಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಅಹಿತಕರ ಘಟನೆ ನಡೆದರೆ ಸಂಪೂರ್ಣ ಜವಾಬ್ದಾರಿ ನಿಗಮದ್ದು ಅಂತ ನಿರ್ವಾಹಕಿ ಬರೆಸ್ಕೊಂಡಿದ್ದಾರೆ. ಅಫ್ಕೋರ್ಸ್ ಸೇಫರ್ ಸೈಡ್ ಅವರು ಕೂಡ ಅಲರ್ಟ್ ಆಗಿ ಬರೆಸ್ಕೊಂಡು ಡ್ಯೂಟಿಗೆ ಬಂದಿದ್ದಾರೆ. ಈಗ ಬಸ್ ಹೊರಟಿದೆ. ಆ ಬಸ್ಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ದಾರೆ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಆಕೆಯನ್ನು ಮಾತಾಡಿಸಿದ್ದಾರೆ, ಲಕ್ಷ್ಮೀರಾಜ್ ಅವ್ರನ್ನ. ಬನ್ನಿ ನೋಡೋಣ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಒಂದು ಬಸ್ BMTC ಬಸ್ ಏರ್ಪೋರ್ಟ್ಗೆ ಹೊರಟಿರುವಂತದ್ದು. ಅದರ ನಿರ್ವಾಹಕಿ ಅಂದ್ರೆ ಕಂಡಕ್ಟರ್ ಆಗಿರುವಂತಹ ಲಕ್ಷ್ಮೀರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ನೀವು ಮುಷ್ಕರದ ಮಧ್ಯೆ ಬಸ್ ತೆಗೆದುಕೊಟ್ಟಿದ್ದೀರಿ, ಜೊತೆಗೆ ಪೊಲೀಸ್ ಅವ್ರ ಜೊತೆ ಕೂಡ ಮಾತಾಡ್ತಿದ್ದೀರಿ. ಸರ್, ಮುಷ್ಕರಕ್ಕೆ ನಮ್ಮ ಬೆಂಬಲ ಇದೆ. ಮುಷ್ಕರವನ್ನು ನಾವು ವಿರೋಧಿಸ್ತಾ ಇಲ್ಲ. ಸಾರ್ವಜನಿಕರ ಸೇವೆ ಆಗಿರೋದ್ರಿಂದ ನಾವು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ವಿ.
ವಿತ್ ಸಮಸ್ಯೆ ನಮ್ಮೊಟ್ಟಿಗಿದೆ ಅಂತ ಹೇಳಿ ಭರವಸೆ ಕೊಟ್ಟಿದೆ. ಹಾಗೂ ಪೊಲೀಸ್ ಫೋರ್ಸನ್ನು ನಾವು ತಗೊಂಡಿದ್ದೀವಿ. ನಮಗೇನೇ ಸಮಸ್ಯೆ ಆದರೂ ಕೂಡ ಸಮಸ್ಯೆ ಇದಕ್ಕೆ ಹೊಣೆಯಾಗಿರುತ್ತೆ. ದಯವಿಟ್ಟು ಸಾರ್ವಜನಿಕರ ಸೇವೆಗೆ ನಮಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಮಾನ್ಯ ಮುಖ್ಯಮಂತ್ರಿಜಿ ಅವರಂತಹ ಯಡಿಯೂರಪ್ಪನವರೇ ಮತ್ತು ಲಕ್ಷ್ಮಣ್ ಸವದಿ ಅವರೇ ದಯವಿಟ್ಟು ನಮ್ಮ ಪ್ರಾಮಾಣಿಕವಾದ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು. ಇಲ್ಲ ಅಂದ್ರೆ ಸಾರ್ವಜನಿಕರ ಸೇವೆಗೆ ಮತ್ತಷ್ಟು ತೊಂದರೆ ಆಗುತ್ತೆ. ಖಾಸಗೀಕರಣಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಅಣಿ ಮಾಡಿಕೊಡಬೇಡಿ. ದಯವಿಟ್ಟು ಮುಷ್ಕರ ಅಂದ್ರೆ ನಿಮ್ಮ ನಿಗಮಗಳಿಂದ ಏನಾದ್ರು ಬರೆಸ್ಕೊಂಡಿದ್ದೀರಾ? ಏನ್ ಕತೆ? ಬರ್ಸ್ಕೊಂಡಿದೀವಿ. ನಮ್ಗೆ ರಕ್ಷಣೆಗೆ ಏನ್ ಬೇಕೋ ಅದನ್ನ ಬರ್ಸ್ಕೊಂಡಿದೀವಿ. ಕರ್ತವ್ಯ ನಿರತ ಚಾಲಕ ಮತ್ತು ನಿರ್ವಾಹಕರಿಗೆ ವಾಹನಕ್ಕೆ ಏನೇ ತೊಂದರೆ ಆದ್ರೂ ಕೂಡ ನಾವು ನಿಮ್ಮೊಟ್ಟಿಗೆ ಇದೀವಿ ಅನ್ನೋದನ್ನ ನಮಗೆ ಭರವಸೆ ಇಟ್ಟಿದ್ದಾರೆ. ವಿತ್ ಪೊಲೀಸ್ ಫೋರ್ಸ್ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಮುಷ್ಕರದಲ್ಲಿ ತೊಡಗಿಸಿಕೊಂಡಿರುವಂತಹ ನನ್ನ ಹಿರಿಯರು ಮತ್ತೆ ಕಿರಿಯರಿಗೆ ನಾನು ವಿನಂತಿಸ್ತಾ ಇದ್ದೇನೆ ಅಂದ್ರೆ ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ. ದಯವಿಟ್ಟು ಯಾರು ತಪ್ಪಾಗಿ ಭಾವಿಸದಿರಿ. ಇದಿಷ್ಟು ಏನು ಮಹಿಳಾ ನಿರ್ವಾಹಕಿ ಆಗಿರುವಂತಹ ಏನು ಲಕ್ಷ್ಮೀರಾಜ್ ಅವರ ಮಾತು. ಮುಷ್ಕರ ಇದೆ, ಆದ್ರೂ ಕೂಡ ನಾವು ಜನರಿಗೆ ಸೇವೆ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾವು ಬಸ್ಗಳನ್ನ ತೆಗೆದಿದ್ದೀವಿ. ಯಾರು ಕೂಡ ನಮ್ಮ ಈ ನಡೆಯನ್ನ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋ ಏನು ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್18 ಕನ್ನಡ, ಬೆಂಗಳೂರು. ಇನ್ನು ಯಾದಗಿರಿ ಕಡೆ ಹೋಗೋಣ. ಅಲ್ಲೂ ಕೂಡ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ. ಖಾಸಗಿ ವಾಹನಗಳ ಮೊರೆ ಹೋಗುವಂತಹ ಸಿಚುವೇಶನ್ ಅನಿವಾರ್ಯತೆ ಅದು. ಡಿಪೋದಲ್ಲೇ ನಿಂತಿವೆ ಸರ್ಕಾರಿ ಬಸ್ಗಳು. ಬ್ರೇಕಿಂಗ್ ನ್ಯೂಸ್. ಯಾದಗಿರಿಯಿಂದ ಬರ್ತಿರುವಂತಹ ಸುದ್ದಿ ಸರ್ವೇ ಸಾಮಾನ್ಯ. ರಾಜ್ಯದ ಯಾವುದೇ ಜಿಲ್ಲೆಯ ಕಥೆ ಆದರೂ ಇವತ್ತು ಇದೇ ಥರ ಸಿಮಿಲರ್ ವಿಜುವಲ್ಸ್ಗಳು ಕಾಣಿಸಕ್ಕೆ ಶುರುವಾಗುತ್ತೆ. ಯಾದಗಿರಿಯ ಬಸ್ ಸ್ಟೇಷನ್, ಯಾವ ಬಸ್ಸು ಇಲ್ಲ, ಯಾವ ಪ್ರಯಾಣಿಕರು ಬಸ್ ಸ್ಟೇಷನ್ ಒಳಗಡೆ ಇಲ್ಲ, ಖಾಲಿ ಖಾಲಿ. ಆದರೆ ಇರೋ ಪ್ರಯಾಣಿಕರು ಅಫ್ಕೋರ್ಸ್ ಬಸ್ ಇಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಆದರೆ ಅವರು ಒದ್ದಾಡ್ತಿದ್ದಾರೆ ಹೊರಗಡೆ. ನನ್ನ ಸಹೋದ್ಯೋಗಿ ಅಲ್ಲಿನ ಎಲ್ಲ ಗ್ರೌಂಡ್ ರಿಪೋರ್ಟ್ ಸಿಚುವೇಶನ್ ಬಗ್ಗೆ ಒಂದು ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಾರಿಗೆ ನೌಕರರ ಪ್ರತಿಭಟನೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಅಂತ ಹೇಳಬಹುದು. ನಾವೀಗ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೇವೆ. ಖುದ್ದು ನೋಡಬಹುದು, ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ನೌಕರರು ಕೂಡ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಗೈರಾಗುವ ಮೂಲಕ ಪ್ರತಿಭಟನೆಗೆ ಸಾಥ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಖುದ್ದು ನೋಡಬಹುದು, ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಯಾವುದೇ ಬಸ್ಗಳು ಕೂಡ ನಿಲುಗಡೆ ಆಗಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಏನು ದೂರದ ಊರಿಂದ ಆಗಮಿಸಿದಂತ ಪ್ರಯಾಣಿಕರು ವಾಪಸ್ ತಮ್ಮ ಊರಿಗೆ ಹೋಗಲು ಕೂಡ ಪರದಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಲೇ ಯಾದಗಿರಿ ಜಿಲ್ಲೆ ಸುರಪುರ, ಶಾಪುರ್ ಮೊದಲಾದ ಕಡೆ ಕೂಡ ಸಾರಿಗೆ ನೌಕರರು ಕೂಡ ಕರ್ತವ್ಯಕ್ಕೆ ಗೈರಾಗುವ ಮೂಲಕ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಪ್ರಮುಖವಾಗಿ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈಗಲೇ ಪೊಲೀಸ್ ಕೂಡ ಭದ್ರತೆ ಕೂಡ ಕಲ್ಪಿಸಿದ್ದಾರೆ. ಯಾವುದಾದ್ರೂ ದುರ್ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಈಗಲೇ ಪೊಲೀಸ್ ಭದ್ರತೆ ಕೂಡ ಕಲ್ಪಿಸಲಾಗಿದೆ. ಪ್ರಮುಖವಾಗಿ ಇಲ್ಲಿ ಪ್ರಯಾಣಿಕರು ಹೈದರಾಬಾದ್ ಮತ್ತು ಮೊದಲಾದ ಭಾಗದ ಕಡೆ ಊರಿಗೆ ತೆರಳಲು ಕೂಡ ಆಗಮಿಸಿದ್ದಾರೆ ಬೆಳಗ್ಗೆಯಿಂದ. ಆದರೆ ಯಾವುದೇ ಬಸ್ಗಳು ಸಿಗದೆ ಇಲ್ಲಿ ಪರದಾಡ್ತಾ ಇದ್ದಾರೆ ಅನ್ನೋ ಖುದ್ದು ನೋಡಬಹುದು. ಇಲ್ಲಿ ಬೆಳಗ್ಗೆಯಿಂದ ಬಸ್ಗೆ ಕಾಯ್ತಾ ಇದ್ದಾರೆ. ಬಸ್ ಇವತ್ತು ಬಂದವಂತ ಗೊತ್ತಿದ್ರಲ್ರಿ? ಇಲ್ರಿ, ಇದೆ ಉಳ್ಕಲ್ರಿ, ಯಾದಗಿರಿ ಪಕ್ಕದಲ್ಲೇ ಅದು. ಅದೇ ಹೋಗಿ ಮತ್ತೆ ಬರ್ಬೇಕ್ರಿ. ಅಷ್ಟೊಳಗೆ ಮತ್ತೆ ಬರಕ ಅನುಕೂಲ ಇಲ್ಲ ಅಂತ ಬಿಟ್ಟಿವ್ರಿ ಹೋಗೋ ಬಸ್ಸಿಗೆ. ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ರಿ? ಹೈದರಾಬಾದ್ಗೆ ಹೋಗ್ಬೇಕ್ರಿ. ಈಗ ತೆಲಂಗಾಣ ಬಸ್ ಬಂದ್ ಹೋದವು, ಆ ಬಸ್ಸಿಗೆ ಯಾಕೆ ಹೋಗಿಲ್ಲ? ಈಗ ಮತ್ತೆ ಬರ್ಬೇಕ್ರಿ, ಹೋಗನ ಬರ್ಬೇಕು, ಸ್ವಲ್ಪ ಕೆಲಸ ಆದ್ರಿ. ಅಷ್ಟೊಳಗೆ ಮತ್ತೆ ಬರಾಗಿಲ್ಲ ಅಲ್ರಿ ಬಸ್ಸುಗಳು, ಅಷ್ಟೊಳಗೆ ಹೋಗಿಲ್ರಿ. ಇದು ಇಲ್ಲಿನ ಪ್ರಯಾಣಿಕರ ಮಾತು. ಏನಂತಂದ್ರೆ ರಾಜ್ಯದ ಸಾರಿಗೆ ಸಂಸ್ಥೆ ನೌಕರರು ಪ್ರತಿಭಟನೆ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಹೈದರಾಬಾದ್ಗೆ ಹೋಗಿ ಬರಬೇಕಂದ್ರೂ ಕೂಡ ನಮಗೆ ಕಷ್ಟವಾಗ್ತದೆ. ಹೀಗಾಗಿ ಊರಿಗೆ ತೆರಳಲು ಕೂಡ ಸಾಧ್ಯವಾಗಿಲ್ಲ ಎಂಬ ಮಾತುಗಳನ್ನು ಕೂಡ ಹೇಳ್ತಾರೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್18 ಕನ್ನಡ, ಯಾದಗಿರಿ. ಬಸ್ ಬಂದ ನಡುವೆ ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಗೋಕಾಕ್ ತಾಲೂಕು ಆಸ್ಪತ್ರೆಯಿಂದ ರಮೇಶ್ ಜಾರಕಿಹೊಳಿ ಡಿಸ್ಚಾರ್ಜ್. ಬ್ರೇಕಿಂಗ್ ನ್ಯೂಸ್. ಎರಡು ಮೂರು ದಿನ ಐಸೋಲೇಷನ್ ಅಂದ್ರೆ ಐಸಿಯುನಲ್ಲಿ ಇದ್ದವರು ಇದೀಗ ಐಸೋಲೇಷನ್ಗೆ ಹೋಗ್ತಿದ್ದಾರೆ. ಅಂದ್ರೆ ಮನೆಯಲ್ಲೇ ಐಸೋಲೇಷನ್ ಆಗ್ತಾರಂತೆ ರಮೇಶ್ ಜಾರಕಿಹೊಳಿ ಅವರು. 3 ದಿನದ ಹಿಂದೆ ಕೋವಿಡ್ ಪಾಸಿಟಿವ್ ಬಂದಿತ್ತು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿರುವಂತಹ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಆಸ್ಪತ್ರೆಯಿಂದ ಹೊರಗೆ ಬಂದ್ರು, ಕಾರ್ ಹತ್ಕೊಂಡು ಈಗ ಮನೆ ಕಡೆ ಹೋಗ್ತಿದ್ದಾರೆ. ಆಸ್ಪತ್ರೆ ಸೇರಿದ್ರು, ಕೊರೋನಾ ಪಾಸಿಟಿವ್ ಬಂದಿತ್ತು ರಮೇಶ್ ಜಾರಕಿಹೊಳಿ ಅವರು. ಅಫ್ಕೋರ್ಸ್ ಮಗದೊಂದು ಕಡೆ ಅವರ ವಿರುದ್ಧ ಅಂದ್ರೆ ಅವರು ಎದುರಿಸ್ತಾ ಇರುವಂತಹ ಆರೋಪದ ಸ್ಥಾನದಲ್ಲಿ ನಿಂತಿರುವಂತಹ ಮಾಜಿ ಸಚಿವರು. ಅವಾಗೆಲ್ಲ ಒಂದು ಮಾತಿತ್ತು. ಫೈನಲಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು ಗೊತ್ತಾಯಿತು. ಕೋವಿಡ್ ಆಸ್ಪತ್ರೆ ಸೇರಿದ್ರು ಮಾಜಿ ಮಿನಿಸ್ಟರ್. ಇದೀಗ ಕೆಲವೇ ಹೊತ್ತಿನ ಮುಂಚೆ ಅವರಲ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನೇರವಾಗಿ ಅವರು ಮನೆಗೆ ಹೋಗಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲೇ ಐಸೋಲೇಷನ್ ಆಗ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು.
ಸರ್ ನಮಸ್ತೆ. ಮಾತಾಡಿ ಆಯ್ತು.